ನಂದು ಎಸ್.ಎಂ.ಆರ್ದು ಫಸ್ಟ್ ಪಿಕ್ಚರ್ ನಾನು ಕ್ಲಿಕ್ ಮಾಡ್ಕೊಂಡಿದ್ದು. ಎಸ್.ಎಂ.ಆರ್ ಲಾಸ್ಟ್ ಟೈಮ್ ನಂಗೆ ತರಿಸ್ಕೊಟ್ಟಿದ್ರು ಒಂದು 5-6 ಜೊತೆ ಕುರ್ತೀಸು. ಜಾನ್ 3 ಇಂದ ತುಂಬಾ ಮೈ ಹುಷಾರ್, ಲೈಕ್ ಫುಲ್ ಜ್ವರ, ಕೆಮ್ಮು ಜಾಸ್ತಿ ಆಗ್ಬಿಟ್ಟಿದೆ. ನೈಟ್ ಫುಲ್ ನಿದ್ದೆ ಬರಲ್ಲ, ಕೆಮ್ಮಿ ಈ ಥರ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಸೊ ಇದು ನನ್ನ 2025 ಲೈಕ್ ಫೇವ್ರೇಟ್ ಪಿಕ್ಚರ್, ತುಂಬ ಇಷ್ಟ ಆಗಿರೋದು. ಸೊ ಗೈಸ್, ನೆಕ್ಸ್ಟ್ ಕ್ವಶನ್ ಬಂದು ನಿಮ್ಮ ಹಿಡನ್ ಫೋಟೋಸ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಸಾರಿ, ನನ್ನ ವಾಯ್ಸ್ ತುಂಬ ಕೆಟ್ಟೋಗಿದೆ ಬಿಕಾಸ್ ಆಫ್ ದಿಸ್ ವೆದರ್ ಆ್ಯಂಡ್ ಪ್ರಾಪರ್ ಮೆಡಿಸಿನ್ಸ್ ತಗೊಂಡ್ರು ಕೂಡ ನನಗೆ ಅದು ಕೆಮ್ಮು ಎಲ್ಲ ಕಮ್ಮಿನೇ ಆಗ್ತಿಲ್ಲ. ನೈಟ್ ಫುಲ್ ಕೆಮ್ಮಿ ನಿದ್ದೆನೇ ಬರಲ್ಲ ನನಗೆ. ಅದಕ್ಕೆ ಸಾರಿ ಫಾರ್ ದಿಸ್ ಬ್ಯಾಡ್ ವಾಯ್ಸ್. ಸೊ ಇವತ್ತು ನಾನು ಮಾಡ್ತಾ ಇದ್ದೀನಿ ವಾಟ್ಸ್ ಇನ್ ಮೈ ಫೋನ್ ವ್ಲಾಗ್. ಸೊ ನಾವು ಬೇಗ ಟೈಮ್ ವೇಸ್ಟ್ ಮಾಡಿದೆ, ಬೇಗ ಸ್ಟಾರ್ಟ್ ಮಾಡೋಣ ಬನ್ನಿ. ನಿಮ್ಮ ಫೋನ್ ವಾಲ್ಪೇಪರ್ ಯಾವುದು ತೋರಿಸಿ. ಓಕೆ, ಫೋನ್ ವಾಲ್ಪೇಪರ್ ಇಸ್ ದಿಸ್. ಸೊ ನನ್ನ ಫೋಟೋನೇ ನಾನು ಇಟ್ಕೊಂಡಿದ್ದೀನಿ. ಹೋಮ್ ಸ್ಕ್ರೀನ್ ಬಂದುಬಿಟ್ಟು ಹೋಮ್ ಸ್ಕ್ರೀನ್ ಕೂಡ ಸೇಮು, ಅದೇ ಸೇಮು. ಸೊ ನೆಕ್ಸ್ಟ್ ಕ್ವಶನ್ ಬಂದು ಫೇವ್ರೇಟ್ ಕಾಂಟ್ಯಾಕ್ಟ್ ನಂಬರ್. ಫೇವ್ರೇಟ್ ಅದು ಹೆಂಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಫೇವ್ರೇಟ್ ಹೆಂಗೆ ಹುಡ್ಕೋದು? ಐ ಡೋಂಟ್ ಥಿಂಕ್ ಸೊ ಫೇವ್ರೇಟ್ ಅಂತ ಯಾವುದಾದ್ರೂ ಇದೆ ಅಂತ ನಾನು ಯಾವುದೂ ಹಾಕ್ಕೊಂಡಿಲ್ಲ. ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ಹಾಕ್ಕೊಂಡಿದ್ದೀನಿ, ನಮ್ಮ ಮಮ್ಮಿದು ಮತ್ತು ನನ್ನ ಫ್ರೆಂಡ್ದು. ಬಟ್ ಫೇವ್ರೇಟ್ ಅಂತ ಯಾವುದೂ ಇಲ್ಲ ಆ್ಯಂಡ್ ನಂಗೆ ಗೊತ್ತೂ ಇಲ್ಲ ಅದು ಹೇಗೆ ಇದು ಮಾಡ್ಕೋಬೇಕು ಅಂತ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನಿಮ್ಮ ಫೋನಲ್ಲಿ ಮೋಸ್ಟ್ ಯೂಸ್ಡ್ ಆ್ಯಪ್ ಅಂತ ಅಂದರೆ ಐ ಗೆಸ್ ಇನ್ಸ್ಟಾಗ್ರಾಮ್ ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ಸೊ ಇನ್ಸ್ಟಾಗ್ರಾಮ್, ಅದು ಬಿಟ್ಟರೆ ವಾಟ್ಸಾಪ್ ಮತ್ತು ಕಾಲ್ ಲಾಗ್ಸ್. ಆಬ್ವಿಯಸ್ಲಿ ವಾಟ್ಸಾಪ್ ಮತ್ತು ಇನ್ಸ್ಟಾಗ್ರಾಮ್ ಜಾಸ್ತಿ ಯೂಸ್ ಮಾಡ್ತೀನಿ. ಇತ್ತೀಚೆಗೆ ನಾನು ಯೂಟ್ಯೂಬು ಜಾಸ್ತಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಬಿಕಾಸ್ ವ್ಲಾಗ್ಸ್ ಎಲ್ಲ ಬೇಕಲ್ವ ನನಗೆ, ಅದಕ್ಕೆ ಯೂಟ್ಯೂಬು. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನಿಮ್ಮ ಫೋನಲ್ಲಿರೋ ಶಾಪಿಂಗ್ ಆ್ಯಪ್ಸ್ ಅಂತ ಅಂದರೆ ನನ್ನ ಫೋನಲ್ಲಿ ಮಿಂತ್ರಾ, ಅದಾದಮೇಲೆ ನ್ಯೂಮಿ ಇದೆ, ಮಿಂತ್ರಾ ಇದೆ, ಅಮೆಝಾನ್ ಇದೆ, ನೈಕಾ ಇದೆ, ವೆಬ್ಸೈಟ್ ಇದೆ ಇಷ್ಟು ಆ್ಯಪ್ಸ್ ಇದೆ. ಮತ್ತು ಶೀನ್ ಅಂತ ಒಂದು ಆ್ಯಪ್ ಇದೆ, ಇಟ್ಸ್ ಫಾರ್ ನಾನು ಬಟ್ಟೆ ಪರ್ಚೇಸ್ ಮಾಡಬೇಕಲ್ವ, ಸೊ ಅದಕ್ಕೆ ಅದು ಯೂಸ್ ಮಾಡ್ತೀನಿ. ಇತ್ತೀಚೆಗೆ ಆಜಿಯೋ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನನ್ನ ಕುರ್ತೀಸೆಲ್ಲ ಅಲ್ಲೇ ಚೆನ್ನಾಗಿ ಸಿಗುತ್ತೆ ಅಂತ ಎಸ್.ಎಂ.ಆರ್ ಲಾಸ್ಟ್ ಟೈಮ್ ನಂಗೆ ತರಿಸ್ಕೊಟ್ಟಿದ್ರು ಒಂದು 5-6 ಜೊತೆ ಕುರ್ತೀಸು. ಅದು ಆಜಿಯೋ ಆ್ಯಪಲ್ಲೇ ತಂದು ಕೊಟ್ಟಿದ್ದವರು, ಅಲ್ಲಿಂದನೇ ತರಿಸ್ಕೊಂಡಿದ್ದು. ಕ್ವಾಲಿಟಿ ನಂಗೆ ತುಂಬ ಇಷ್ಟ ಆಯಿತು, ಸೊ ಅದಕ್ಕೆ ನಾನು ಅಲ್ಲಿಂದನೇ ತರಿಸ್ಕೊತೀನಿ. ಇತ್ತೀಚೆಗೆ ಆಜಿಯೋ ಆ್ಯಪ್ ಡೌನ್ಲೋಡ್. ಸೊ ಗೈಸ್, ನೆಕ್ಸ್ಟ್ ಕ್ವಶನ್ ಬಂದು ಅಕ್ಕ ನಿಮ್ಮದು ಮತ್ತು ಎಸ್.ಎಂ.ಆರ್ದು ಫಸ್ಟ್ ಪಿಕ್ಚರ್ ಬಂದು ನನ್ನ ಹತ್ರ ಇರಲಿಲ್ಲ, ಸೊ ಅದಕ್ಕೆ ನಾನು ಗೂಗಲ್ ಫೋಟೋಸಿಂದ ತೊಗೊಂಡಿದ್ದೀನಿ. ಒಂದು ನಿಮಿಷ ತೋರಿಸ್ತೀನಿ ಬಿಕಾಸ್ ಫೋನ್ ಚೇಂಜ್ ಮಾಡಿದ್ನಲ್ಲ, ಅದಕ್ಕೆ ಸುಮಾರು ಪಿಕ್ಚರ್ಸ್ ಮಿಸ್ಸಿಂಗ್ ಆಗಿದೆ. ಬಟ್ ಗೂಗಲ್ ಫೋಟೋಸಲ್ಲಿ ಸೇವ್ ಮಾಡಿದೆ ಅಂತ ಇದೆ. ಸೊ ಫಸ್ಟ್ ಪಿಕ್ಚರ್ ಬಂದುಬಿಟ್ಟು ಇದು ಯಾವಾಗ ತೊಗೊಂಡಿದ್ದು ಅದು ಹೇಳ್ಬಿಡ್ತೀನಿ. ಈಗ ನೋಡೋದಿದು ಯಾವಾಗ ಐ ಗೆಸ್ ಇದು ಸೆಪ್ಟೆಂಬರ್ ಮಂತಲ್ಲಿ ತೊಗೊಂಡಿದ್ದು. ಇದು ನಂದು ಎಸ್.ಎಂ.ಆರ್ದು ಫಸ್ಟ್ ಪಿಕ್ಚರ್ ನಾನು ಕ್ಲಿಕ್ ಮಾಡ್ಕೊಂಡಿದ್ದು. ಇದು ಅವ್ರ ಹತ್ರ ಇದೆ, ಎಸ್.ಎಂ.ಆರ್ ಹತ್ರ ಪಿಕ್ಚರು. ಬಟ್ ಇವಾಗ ಸದ್ಯಕ್ಕೆ ಅವರು ಮುಂಬೈಲಿ ಬ್ಯುಸಿ ಇದ್ದಾರೆ, ಸೊ ಮತ್ತೆ ನಾನು ಕಾಲ್ ಮಾಡಿ ಕೇಳೋಕ್ಕೆಲ್ಲ ಆಗಲ್ಲ. ಅವರು ಅಲ್ಲಿ ಕಂಟೆಂಟ್ಸ್ ಎಲ್ಲ ಶೂಟ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಇದು ಬಂದು ನಮ್ಮ ಫಸ್ಟ್ ಪಿಕ್ಚರು. ನೆಕ್ಸ್ಟ್ ಬಂದು ನಿಮ್ಮ ಇನ್ಸ್ಟಾಗ್ರಾಮ್ ಸರ್ಚ್ ಹಿಸ್ಟ್ರಿ. ಇನ್ಸ್ಟಾಗ್ರಾಮಲ್ಲಿ ಏನೇನು ಸರ್ಚ್ ಮಾಡಿದ್ದೀನಿ ಅಂತ ನನಗೆ ಸರ್ಚ್ ಮಾಡಿದ್ದೀನಿ. ಇದು ಬಂದು ಎಸ್.ಎಂ.ಆರ್ ಅವರ ಒಂದು ಫ್ಯಾನ್ ಪೇಜು. ಇದು ಯಾಕೆ ಸರ್ಚ್ ಮಾಡಿದೆ ಅಂತಂದರೆ ನಂದು ಒಂದು ಎಡಿಟ್ ಇತ್ತು, ಅದ್ರಲ್ಲಿ ತುಂಬ ಇಷ್ಟ ಆಗಿತ್ತು. ಎಡಿಟ್ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ, ಆಮೇಲೆ ತೋರಿಸ್ತೀನಿ. ಅದಾದಮೇಲೆ ನಗ್ಮಾ ಅಂತ ಸರ್ಚ್ ಮಾಡಿದ್ದೀನಿ, ಶಿ ಈಸ್ ಅನ್ ಇನ್ಫ್ಲುಯೆನ್ಸರ್. ಅದಕ್ಕೆ ಅಷ್ಟೇ. ಅದಾದಮೇಲೆ ರೆಂಟ್ ಯುವರ್ ಲುಕ್ ಬೈ ಚಂದನ್ ಗೌಡ, ಬಿಕಾಸ್ ಅವ್ರದ್ದೇ ಒಂದು ಕೋಟ್ ಹಾಕೊಂಡಿದ್ದು ಎಸ್.ಎಂ.ಆರ್ ಅವರ ಅವಾರ್ಡ್ ಫಂಕ್ಷನ್ಗೆ. ಸೊ ಇಷ್ಟೆಲ್ಲ. ಮತ್ತು ಒಂದು ಸಲೂನ್ ಸರ್ಚ್ ಮಾಡಿದ್ದೀನಿ, ಆಮೇಲೆ ಸ್ಟ್ರೀಟ್ ಫುಡ್ಸ್ ಅದು ಸರ್ಚ್ ಮಾಡಿದ್ದೀನಿ. ಸೊ ಇದು ನನ್ನ ಸರ್ಚ್ ಹಿಸ್ಟ್ರಿ, ಇನ್ಸ್ಟಾಗ್ರಾಮ್ ಸರ್ಚ್ ಹಿಸ್ಟ್ರಿ. ಆಮೇಲೆ ಇದ್ಯಾಕೆ ನೋಡಿದ್ದೆ ಫಸ್ಟ್ ಬಂದುಬಿಟ್ಟು ಇದು ಇವತ್ತೇ ನೋಡಿದ್ದು. ಯಾಕಂತಂದರೆ ನನಗೊಂದು ತುಂಬ ಇಷ್ಟ ಆಯ್ತು ಆ ಎಡಿಟ್, ನಿಮಗೂ ತೋರಿಸ್ತೀನಿ ರೀ. ಇದೆ ಸೊ ಈ ಎಡಿಟ್ ನಂಗೆ ತುಂಬ ಜಾಸ್ತಿ ಇಷ್ಟ ಆಯಿತು, ಅದಕ್ಕೆ ಅವ್ರದ್ದು ಸರ್ಚ್ ಮಾಡಿ ನೋಡ್ತಿದ್ದೆ ನಾನು. ಅವರು ಇಡೀ ಇನ್ಸ್ಟಾಗ್ರಾಮ್ನ ಸ್ವಲ್ಪ ಸ್ಟಾಕ್ ಮಾಡ್ತಿದ್ದೆ, ತುಂಬ ಚೆನ್ನಾಗಿ ಎಡಿಟ್ಸ್ ಹಾಕಿದ್ದಾರೆ ಅದಕ್ಕೆ. ನೆಕ್ಸ್ಟ್ ಕ್ವಶನು, ನಿಮ್ಮ ಫೋನಲ್ಲಿ ನಿಮ್ಮ ಅಮ್ಮ ಹೆಸರನ್ನ ಏನಂತ ಸೇವ್ ಮಾಡ್ಕೊಂಡಿದ್ದೀರ ಅಂತ. ನಮ್ಮ ಮಮ್ಮಿ ಹೆಸರನ್ನ ನಾನು ಮಮ್ಮಿ ಅಂತಲೇ ಹಾಕ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ಕ್ವಶನ್ ಇದೆ, ಎಸ್.ಎಂ.ಆರ್ ಹೆಸರನ್ನ ಏನು ಸೇವ್ ಮಾಡ್ಕೊಂಡಿದ್ದೀರ ಅಂತ. ಎಸ್.ಎಂ.ಆರ್ ಹೆಸರು ಕೂಡ ಎಸ್.ಎಂ.ಆರ್ ಅಂತಲೇ ಸೇವ್ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಅವ್ರ ಫೋಟೋ, ಸೊ ಎಸ್.ಎಂ.ಆರ್ ಅಂತಲೇ ಸೇವ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಿಮ್ಮ ಕ್ರೋಮ್ ಹಿಸ್ಟ್ರಿ. ಯೂಶ್ವಲಿ ನಾನು ಸಫಾರಿ ಗೂಗಲ್ ಯೂಸ್ ಮಾಡೋದು, ಕ್ರೋಮ್ ನೋಡೋಣ ಒಂದು ನಿಮಿಷ.
ಹಿಸ್ಟ್ರಿ ಹೆಂಗೆ ಗೊತ್ತಾಗುತ್ತೆ ನಂಗೆ ಗೊತ್ತಿಲ್ಲ. ಇದು ಒಂದು ಯೂಟ್ಯೂಬ್ ಕ್ರಿಯೇಟರ್ಸ್ದೇನೋ ನೋಡಿದ್ದೀನಿ ನಾನು, ಇದು ಯಾವಾಗ ನೋಡಿದ್ದೀನೋ ಅದು ಗೊತ್ತಿಲ್ಲ ನನಗೆ. ಆಮೇಲೆ ನೆಟ್ಫ್ಲಿಕ್ಸ್ದು ಅದು ಸ್ವಲ್ಪ ನಾನು ಟಿ ವಿಗೆ ಕನೆಕ್ಟ್ ಮಾಡಬೇಕಿತ್ತು, ರೀಚಾರ್ಜ್ ಮಾಡಿಸಿದೆ, ಆದರೂ ಕೂಡ ಅದು ಬರ್ತಿರಲಿಲ್ಲ ನೆಟ್ಫ್ಲಿಕ್ಸು. ಸೊ ಅದು ನೋಡಿದ್ದೀನಿ. ಸೊ ನೆಟ್ಫ್ಲಿಕ್ಸ್ ಯಾಕೆ ಬರ್ತಿಲ್ಲ ಗೊತ್ತಿಲ್ಲ. ಇವಾಗ ಇದು ಓಪನ್ ಮಾಡಿರೋ ಟ್ಯಾಬು. ಸೊ ಅಷ್ಟೊಂದು ನಾನು ಕ್ರೋಮ್ ಯೂಸ್ ಮಾಡಲ್ಲ, ಜಾಸ್ತಿ ಅಂದರೆ ಸಫಾರಿ ಯೂಸ್ ಮಾಡ್ತೀನಿ. ಸಫಾರಿಯಲ್ಲಿ ಕೂಡ ಏನೂ ಇಲ್ಲ ಸಫಾರಿಯಲ್ಲಿ, ಬಿಕಾಸ್ ನನ್ನ ಅಕೌಂಟ್ನೇ ನಾನು ಹಾಕಿಲ್ಲ. ಗೂಗಲು ಕ್ರೋಮಲ್ಲೆಲ್ಲ ನನ್ನ ಅಕೌಂಟ್ ನಾನು ಹಾಕಿಲ್ಲ, ಎಲ್ಲ ಚಾಟ್ ಜಿ ಪಿ ಟಿ ಎಲ್ಲ ಕೇಳಿಬಿಡ್ತೀನಲ್ವ, ಸೊ ಅದಕ್ಕೆ ಜಾಸ್ತಿ ಆ್ಯಡ್ ಮಾಡಿಲ್ಲ. ಸೊ ದ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟು ನಿಮ್ಮ ಫೇವ್ರೆಟ್ ಪಿಕ್ಚರ್ ಆಫ್ 2025. ನನ್ನ ಫೇವ್ರೆಟ್ ಪಿಕ್ಚರ್ ಬಂದ್ಬಿಟ್ಟು ನಂಗೆ ತುಂಬ ಇಷ್ಟ ಆಗಿರೋ ಪಿಕ್ಚರ್ ಅಂದರೆ ಐ ಗೆಸ್ ಇದು ಯಾಕಂತ ನನಗೂ ಗೊತ್ತಿಲ್ಲ, ಏನೋ ನಂಗೆ ತುಂಬ ಇಷ್ಟ ಆಯಿತು ಈ ಪಿಕ್ಚರ್, ತುಂಬ ಚೆನ್ನಾಗಿ ಕಾಣಿಸ್ತೀನಿ ಅಂತ ಅನಿಸ್ತು. ಸೊ ಇದು ನನ್ನ 2025ದ ಲೈಕ್ ಫೇವ್ರೆಟ್ ಪಿಕ್ಚರ್, ತುಂಬ ಇಷ್ಟ ಆಗಿರೋ ಪಿಕ್ಚರು. ಫೋಟೋಶೂಟ್ಸ್ ಪಿಕ್ಚರ್ಸ್ ಎಲ್ಲ ತುಂಬ ಇಷ್ಟ, ಬಟ್ ಇದು ಗೊತ್ತಿಲ್ಲ ಯಾಕೆ ಅಂತ. ಸಮಥಿಂಗ್ ಲೈಕ್ ನಾನು ಒಂದು ಹಳೇ ಕಾಲದ ಒಂದು ಹೀರೋಯಿನ್ ಥರ ಕಾಣಿಸ್ತಾ ಇದ್ದೀನಿ, ಅದಕ್ಕೇನಾದರೂ ಇಷ್ಟ ಇರಬೇಕು ನನಗೆ. ನೆಕ್ಸ್ಟ್ ಕ್ವಶನ್ ಬಂದು ನಿಮ್ಮ ಫೋನಲ್ಲಿ ಎಷ್ಟು ಗೇಮ್ಸ್ ಇದೆ ಅಂತ. ಐ ಆಮ್ ನಾಟ್ ಅ ಗೇಮರ್, ಬಟ್ ನನ್ನ ಫೋನಲ್ಲಿ ಒಂದೇ ಗೇಮ್ ಇರೋದು, ಅದು ನೀವು ನೋಡ್ಬೋದು, ಸಬ್ವೇ ಸರ್ಫ್ ಅಂತ. ಇದೊಂದು ಆಡ್ತೀನಿ ನಾನು. BGMI ಡೌನ್ಲೋಡ್ ಮಾಡಿದ್ದೆ ಆಟ ಆಡೋಣ ಕಲಿಯೋಣ ಅಂತ, ಬಟ್ ಅದು ಯಾಕೋ ಬರ್ತಿಲ್ಲ ನನಗೆ. ಅದು ಫಾಸ್ಟಾಗಿ ಮಾಡಬೇಕು. ಶಾರ್ಟ್ ಗನ್ ಯಾವುದೂ ಅದಕ್ಕೂ ನಂಗೆ ತುಂಬ ಜನರು ಲೈಕ್ ಐ ಹ್ಯಾವ್ ಸೀನ್ ಸಮ್ 3-4 ಮೀಮ್ ವೀಡಿಯೋಸ್ ನೋಡಿದ್ದೀನಿ. ಅದು ಶಾರ್ಟ್ ಗನ್ ಕಣೆ ಅಂತ SMR ನನಗೆ ಹೇಳ್ತೇನೆ, ನನಗೆ ಯಾವ್ದು ಗನ್ ಇದ್ರೂ ಏನೋ ಹೊಡಿಯೋಣ ಮಾರು ಅಂತ ಹೇಳ್ತೇನೆ. ಸೊ ಐ ಫೀಲ್ ನಂಗೆ ಅಷ್ಟೊಂದು ಅದು ಆಡೋಕ್ಕೆ ಬರಲ್ಲ, ಕಲಿಬೇಕು, ನಾನು ಕಲಿತೀನಿ. ಬಟ್ ಇವಾಗ ಸದ್ಯಕ್ಕೆ ನನ್ನ ಹತ್ರ ಸಬ್ವೇ ಸರ್ಫ್ ಇದೆ. ಇನ್ನೊಂದು ಗೇಮ್ ಇತ್ತು ಗ್ರ್ಯಾನಿ ಅಂತ, ಬಟ್ ಈ ಫೋನಲ್ಲಿ ಅದು ಡೌನ್ಲೋಡ್ ಮಾಡ್ಕೊಂಡಿಲ್ಲ. ನಿಮಗೂ ಗೊತ್ತಿದ್ದು ಹೊಸ ಫೋನು ಇತ್ತೀಚೆಗೆ ತೊಗೊಂಡಿರೋದು, SMR ಅವ್ರು ಕೊಟ್ಟಿದ್ದು. ಸೊ ಅದಕ್ಕೆ ಥ್ಯಾಂಕ್ ಯು. ಸೊ ಸಬ್ವೇ ಸರ್ಫ್ ಒಂದೇ ಗೇಮ್ ಇರೋದು ನನ್ನ ಹತ್ರ. ಸೊ ನೆಕ್ಸ್ಟ್ ಬಂದು ನಿಮ್ಮ ಫೋನ್ ರಿಂಗ್ ಟೋನ್ ಏನು? ನೆಕ್ಸ್ಟ್ ಕ್ವಶನ್ ಅದೇ ಇರೋದು. ಸೊ ಫೋನ್ ರಿಂಗ್ ಟೋನ್ ನಾರ್ಮಲ್ ಐಫೋನ್ಗೆ ಇರುತ್ತಲ್ವಾ, ಆ ಥರನೇ ಇದೆ, ಏನು ಸ್ಪೆಸಿಫಿಕ್ ಆಗಿ ಏನು ಇಟ್ಕೊಂಡಿಲ್ಲ. ನಾರ್ಮಲ್ ಐಫೋನ್ ರಿಂಗ್ ಟೋನ್ ಹೇಗಿರುತ್ತೆ ಆ ಥರನೇ ಇದೆ. ಇನ್ನೊಂದು ಕ್ವಶನ್, ಇದು ತುಂಬ ಜನ ಕೇಳಿದ್ದೀರಾ, SMRದು ನಿಮ್ಮದು ಫೇವ್ರೆಟ್ ಪಿಕ್ಚರ್ ತೋರಿಸಿ ಅಂತ. ಫೇವ್ರೆಟ್ ಪಿಕ್ಚರ್ ನಂದು SMRದು ಅಂದರೆ ಇನ್ಸ್ಟಾಗ್ರಾಮಲ್ಲೇ ಇರುತ್ತೆ. ನನಗೆ ಇಷ್ಟ ಆಗಿರೋ ಪಿಕ್ಚರ್ಸ್ ಎಲ್ಲ ಫಸ್ಟ್ ಪೋಸ್ಟ್ ಮಾಡಿಬಿಡ್ತೀನಿ. ಇದು ನಾನು DP ಹಾಕ್ಕೊಂಡಿದ್ದೆ ಲೈಕ್ 3 months ಬ್ಯಾಕ್. ಇದನ್ನು ಆ್ಯಸ್ ಅ ವಾಲ್ಪೇಪರ್ ನಾನು ಯೂಸ್ ಮಾಡ್ಕೊಂಡಿದ್ದೆ. ಸೊ ಐ ಫೀಲ್ ಇದೆ ನನ್ನ ಫೇವ್ರೆಟ್ ಪಿಕ್ಚರ್ ವಿತ್ SMR. ಇದು ನಾನು ವಾಲ್ಪೇಪರ್ ಆಗಿ ಇಟ್ಕೊಂಡಿದ್ದೆ, ಅದಾದಮೇಲೆ ನಾನು ಚೇಂಜ್ ಮಾಡಿದೆ. ಸೊ ಗೈಸ್ ನೆಕ್ಸ್ಟ್ ಕ್ವಶನ್ ಬಂದು ನಿಮ್ಮ ಹಿಡನ್ ಫೋಟೋಸ್. ಸೊ ಈ ಫೋನಲ್ಲಿ ಐ ಡೋಂಟ್ ಥಿಂಕ್ ಸೊ, ಒಂದು ನಿಮಿಷ ತೋರಿಸ್ಬಿಡ್ತೀನಿ ನಾನು. ಹಿಡನ್ ಫೋಟೋಸ್ ಯಾವುದೂ ಇಲ್ಲ. ಮುಂಚೆ ಇತ್ತು ಹಿಡನ್ ಫೋಟೋಸು, ಇಲ್ಲ ಅಂತ ಅಲ್ಲ, ಬಟ್ ನಾನು ಲಾಸ್ಟ್ ಇಯರ್ 3 ಫೋನ್ ಚೇಂಜ್ ಮಾಡಿದೆ. ಮೊದಲು 15+ ಇತ್ತು, ಆಮೇಲೆ 16ಗೆ ಬಂದೆ, ಅದಾದಮೇಲೆ ಇದು 17 Pro Max ಇತ್ತೀಚೆಗೆ ಅಲ್ವಾ ಇದು ನನ್ನ ಹತ್ರ ಬಂದಿರೋದು. ಸೊ ಅದಕ್ಕೆ SMR ಏನಂತಾರೆ ಲೈಕ್ ಹಿಡನಲ್ಲಿ ಏನು ಇಡಬೇಡ ಅಂತ. ಆ ಥರದ್ದೇನು ನೆಗೆಟಿವ್ ಆಗೇನು ಆ ಥರದ್ದಿರಲಿಲ್ಲ, ಬಟ್ ಸಮಥಿಂಗ್ ಫೋಟೋಸ್ ವಿಚ್ ಆರ್ ಲೈಕ್ ಹೆಂಗೆಂಗೋ ತೆಗ್ದಿರ್ತೀನಿ ನಾನು, ಹಿಂಗೆ ಎಲ್ಲ. ಸೊ ಆ ಥರದ್ದೆಲ್ಲ ಸ್ವಲ್ಪ ಹಿಡನಲ್ಲಿ ಹಾಕ್ಕೊಂಡಿರ್ತೀನಿ ನಾನು. ನನ್ನ ಫೋನ್ ಯೂಶ್ವಲಿ ಎಲ್ಲ ಮಕ್ಳ ಕೈಯಲ್ಲೂ ಇರುತ್ತೆ, ನಮ್ಮ ಮನೆ ಮಕ್ಳ ಕೈಯಲ್ಲಿ. ಸೊ ಸುಮ್ಮನೆ ಯಾಕೆ ಅಂತ ನಂದು SMRದೇ ಪಿಕ್ಚರ್ಸ್ ಆಗಲಿ, ನಂದು ನಮ್ಮ ಮಮ್ಮಿದು ಎಷ್ಟೊಂದು ಪಿಕ್ಚರ್ಸ್ ಆಗಲಿ ಎಲ್ಲ ಡಿಲೀಟ್ ಆಗಿಬಿಡ್ತು ಅಂತ ಹಿಡನಿಗೆ ಹಾಕ್ಕೊಂಡಿರ್ತೀನಿ. ಮತ್ತು ನನ್ನ ನೆಫ್ಯೂ ಜಾಸ್ತಿ ಇತ್ತು ಹಿಡನ್ ಫೋಟೋಸಲ್ಲಿ. ಸೊ ಆ ಥರ ಇರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇದು ಜಾಸ್ತಿ ಲೈಕ್ 40% ಪೀಪಲ್ ಈ ಕ್ವಶನ್ನೇ ಕೇಳಿದ್ದೀರ. ನಿಮ್ಮದು ಮತ್ತು SMRದು ಚಾಟ್ ತೋರಿಸಿ, ವಾಟ್ಸಪ್ ಚಾಟ್ ಅಂತ. ನಾರ್ಮಲ್ ಮೆಸೇಜಲ್ಲಿ ನಾವು ಚಾಟ್ ಮಾಡಲ್ಲ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಕಳ್ಸ್ಕೊತೀವಿ. ಸೊ ವಾಟ್ಸಪ್ ಚಾಟ್ ನೋಡೋಣ ಇರಿ, ನನಗೂ ಗೊತ್ತಿಲ್ಲ. ಚಾಟ್ಸ್ ಏನಿಲ್ಲ, ಐ ಗೆಸ್ ಇದು ವಿಡಿಯೋ ಕಾಲ್ ಇದೆ ಒಂದು, ಮತ್ತು ವಿಡಿಯೋ ಕಾಲ್ 42 seconds. ಆಮೇಲೆ ಅವ್ರು 3 ಸಲ ಕಾಲ್ ಮಾಡಿದ್ದಾರೆ. ನಾನು ಮಲಗಿದ್ದೆ ನೆನೆ ಈ ಟೈಮಲ್ಲಿ. ಸೊ ಮಲಗಿದಾಗ ಆಮೇಲೆ ಫ್ಯಾಮ್ಲಿ ಜೊತೆ ಆಮೇಲೆ ಮಾತಾಡಿದೆ, ಕಾಲಲ್ಲಿ ಮಾತಾಡಿದೆ. ಸೊ ಈ ಕಾಲ್ಸ್ ಯಾಕೆ ಪಿಕ್ ಮಾಡಿಲ್ಲ ಅಂತ ಸ್ವಲ್ಪ ನಮ್ಮಿಬ್ಬರ ಮಧ್ಯೆ ಸ್ವಲ್ಪ ಇದಾಯಿತು. ಅದಕ್ಕೆ ನಾನು ಬಿಹೇವ್ ಯುವರ್ ಸೆಲ್ಫ್, ನಾನು ಊಟ ಮಾಡ್ತಾಯಿದ್ದೀನಿ ಅಂತ ಫೋಟೋ ಕಳಿಸಿದೆ. ಅವ್ರಿಗೇನಂದರೆ ಅವ್ರು ನಂಗೆ ನೆನೆ ಆಫ್ಟರ್ನೂನು ನಾನು ಅವ್ರಿಗೆ ಕಾಲ್ ಮಾಡಿದೆ, ಅವ್ರು ಪಿಕ್ ಮಾಡಿರಲಿಲ್ಲ. ಸೊ ನನಗೇನಂದರೆ ನಾನು ಮಾಡಿದಾಗ ಅವ್ರು ಪಿಕ್ ಮಾಡಿಲ್ಲ, ಅಂದರೆ ಅವ್ರು ಮಾಡಿದಾಗ ನಾನು ಪಿಕ್ ಮಾಡಬಾರ್ದು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಎದ್ದಿದಾಗ ಅವ್ರು ಕಾಲ್ ಮಾಡಿಲ್ಲ, ನಾನು ಮಲಗಿದ್ದಾಗ ಅವರು ವಾಯ್ಸ್ ಕಾಲ್ ಅಂತ ಮಾಡಿದ್ರು. ಬಿಕಾಸ್ ನಮ್ಮ ಮನೇಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ವೈಫೈ ಮಾತ್ರ ಬರೋದು. ಸೊ ಕಾಲ್ ಮಾಡಿದ್ದಾರೆ. ಆಮೇಲೆ ನಾರ್ಮಲ್ ಕಾಲ್ಸಲ್ಲಿ ಒಂದು 12 ಕಾಲ್ಸ್ ಏನೋ ಮಾಡಿದ್ದಾರೆ. ನಾನು ಮಲಗಿದೆ. ಆಮೇಲೆ ಎದ್ಬಿಟ್ಟು ನಾನು ಫಸ್ಟ್ ಡಿನ್ನರ್ಗೆ ಹೋದೆ, ಫೋನ್ ನೋಡಿಲ್ಲ, ಬಿಕಾಸ್ ತುಂಬ ಮೈ ಹುಷಾರಿರಲಿಲ್ಲ. ನನಗೆ ಒಂದು ಏನಾಗಿದೆ ಅಂತ ಗೊತ್ತಿಲ್ಲ, Jan 3 ತುಂಬ ಮೈ ಹುಷಾರು, ಲೈಕ್ ಫುಲ್
ಜ್ವರ, ಕೆಮ್ಮು ಜಾಸ್ತಿ ಆಗ್ಬಿಟ್ಟಿದೆ. ನೈಟ್ ಫುಲ್ ನಿದ್ದೆ ಬರಲ್ಲ. ಕೆಮ್ಮಿ ಈ ಥರ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ವಾಯ್ಸ್ ಕೂಡ ಚೇಂಜ್ ಆಗ್ಬಿಟ್ಟಿದೆ. ತುಂಬ ಕಷ್ಟಪಟ್ಟು ಮಾತಾಡ್ತಾಯಿದ್ದೀನಿ. ಬಿಸಿನೀರು ಕುಡಿದು ಮಾತಾಡ್ತಿರೋದು ನಾನು. ಸೊ ಸಾರಿ. ಸೊ ಇದು ನಮ್ಮ ಚಾಟ್ಸು. ಬಿಹೇವ್ ಯುವರ್ ಸೆಲ್ಫ್ ಹ್ಯಾವಿಂಗ್ ಡಿನ್ನರ್ ಮತ್ತು ವೀಡಿಯೋ ಕಾಲ್ದಿದೆ.